ಮೂಲ ಸವಲತ್ತಿಗಾಗಿ ಮಾಜಿ ಯೋಧನಿಂದ ಉಪವಾಸ ಸತ್ಯಾಗ್ರಹ. ಕಾರ್ಗಿಲ್ ವಿಜಯೋತ್ಸವದ ವೇಳೆ ಮಾಜಿ ಸೈನಿಕನ ಆಕ್ರೋಶ. ಇಂದು ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕಾರ್ಗಿಲ್ ವಿಜಯೋತ್ಸವದ ವೇಳೆ ಮಾಜಿ ಯೋಧರೊಬ್ಬರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಮಾಜಿ ಸೈನಿಕರಾದ ಶಿವಾನಂದ ರೆಡ್ಡಿ ಅವರು ಮೂಲಭೂತ ಸೌಕರ್ಯಕ್ಕೆ ಆಗ್ರಹ ಮಾಡಿದರು. ಹೌದು, ಮಾಜಿ ಯೋಧರಾದ ಶಿವಾನಂದ ರೆಡ್ಡಿ ಭಾರತೀಯ ಸೇನೆಗಾಗಿ ಸೇವೆ ಸಲ್ಲಿಸಿದ್ದು ಕಾರ್ಗಿಲ್ ಯುದ್ಧದ ವೇಳೆ ತಮ್ಮ ಕಾಲನ್ನ ಕೂಡ ಕಳೆದುಕೊಂಡಿದ್ದಾರೆ. ದೇಶಕ್ಕಾಗಿ ಸೇವೆ ಮಾಡಿರುವ ಶಿವಾನಂದ ರೆಡ್ಡಿಗೆ ಸುಮಾರು 26 ವರ್ಷಗಳಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯ ನೀಡಿಲ್ಲ. ಅಲ್ಲದೆ 26 ವರ್ಷದಿಂದಲೂ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡಿದ್ರೂ ಈವರೆಗೂ ನ್ಯಾಯ ಸಿಕ್ಕಿಲ್ಲ. ಇದರಿಂದ ಬೇಸರಗೊಂಡ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಕಾರ್ಗಿಲ್ ವಿಜಯೋತ್ಸವದ ವೇಳೆ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಮಾಜಿ ಸೈನಿಕ ಶಿವಾನಂದ ರೆಡ್ಡಿಗೆ 2 ಹೆಕ್ಟೇರ್ ಜಮೀನು ಸಿಗಬೇಕಾಗಿದ್ದು ಜಮೀನು ಕೂಡ ಸಿಗ್ತಾ ಇಲ್ಲ. ಅಧಿಕಾರಿಗಳಿಗೆ ಲಂಚ ಕೊಟ್ಟಿಲ್ಲ ಅಂತ ಅಧಿಕಾರಿಗಳು ಜಮೀನು ಮಂಜೂರು ಮಾಡಿಲ್ಲ. ಈ ಬಗ್ಗೆ ಸಿಎಂ ಸಚಿವರು ಹಾಗೂ ರಾಜ್ಯಪಾಲರ ಗಮನಕ್ಕೆ ತಂದಿದ್ರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಇದರಿಂದ ಬೇಸತ್ತ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಇಂದು ಚಿಂತಾಮಣಿ ತಹಸೀಲ್ದಾರ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಂಡು ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದಿಂದ ಸಿಗಬೇಕಾದ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದ್ರು. ಸರ್, ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ. 1999 ಕಾರ್ಗಿಲ್ ಸಮಯದಲ್ಲಿ ಪೂಂಚ್ ಸೆಕ್ಟರಲ್ಲಿದ್ದೆ. ನೈಟ್ ಡ್ಯೂಟಿ ಸಮಯದಲ್ಲಿ ನನ್ನ ಕಾಲ್ ಫ್ರಾಕ್ಚರ್ ಆಯಿತು. ಆವತ್ತಿಂದ ಇದುವರೆಗೂ 26 ವರ್ಷಗಳು ಕಳೆದಿದೆ. ನನಗೆ ಸಿಗಬೇಕಾದಂಥ ನ್ಯಾಯ ಚಿಂತಾಮಣಿ ತಾಲೂಕು ಆಡಳಿತದಿಂದ ಸಿಕ್ಕಿಲ್ಲ. ಆದ್ದರಿಂದ ನನ್ನ ಈ ಡಿಸೇಬಲ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಇವತ್ತು 26 ವರ್ಷಗಳ ಇಂದ ನನಗೆ ಅನ್ಯಾಯ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಲು ಇಲ್ಲಿ ಕೂತಿದ್ದೀನಿ ಸರ್. ಯಾಕೆ ಸ್ಪಂದಿಸ್ತಾ ಇಲ್ಲ ಸರ್? ನಾನು ಲಂಚ ಕೊಟ್ಟಿಲ್ಲ ಸರ್, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಯಾರ್ಯಾರು ಕೇಳಿದ್ರು ಲಂಚ? ಲಂಚ ಸರ್, ನಾನು ಬಂದಾಗಲೇ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರ. 2005ರಲ್ಲಿ ಚಿಂತಾಮಣಿ ತಾಲೂಕು ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರ. 20ರಲ್ಲಿ ಇಲ್ಲಿ ಬೆಂಗಳೂರವ್ರು ಕೊಡೋದಕ್ಕೆ ಜಮೀನಿದೆ, ದೊಡ್ಡ ದೊಡ್ಡ ಶ್ರೀಮಂತರು ಕೊಡೋದಕ್ಕೆ ಜಮೀನಿದೆ, ಕೋಟ್ಯಾಧಿಪತಿಗಳು ಕೊಡೋದಕ್ಕೆ ಜಮೀನಿದೆ. ಒಬ್ಬ ಅಂಗವಿಕಲ ಮಾಜಿ ಸೈನಿಕ ಕೊಡೋದಕ್ಕೆ ಇವ್ರಿಗೆ 5 ಎಕರೆ ಜಮೀನಿಲ್ಲ ಸರ್. ಎಷ್ಟು 1000 ಎಕರೆ ಕೊಟ್ಟಿದ್ದಾರೆ ಸರ್ ಅಷ್ಟು ದಿನದಿಂದ. ಈಗಲೂ ಸರ್ ಇಷ್ಟು ಆಗಿ ನಾನು ಇಷ್ಟು ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಕಾಲ್ನಡಿಗೆ ಮಾಡಿ ಇಷ್ಟು ಮಾಡಿದ್ರು ಇಲ್ಲಿಂದ AC ಆಫೀಸ್ ಹೋಗುತ್ತೆ ವಾಪಸ್ ಬರುತ್ತೆ, AC ಆಫೀಸ್ ಹೋಗುತ್ತೆ ವಾಪಸ್ ಬರುತ್ತೆ. ಬೇರೆ ಯಾಕೆ ಬರಲ್ಲ ಸರ್? ಹೈವೇಗಳಲ್ಲಿ ಕೊಡೋದಕ್ಕೆ ನಿಮ್ಗೆ ಆಗುತ್ತೆ ಸರ್, ನಿಮ್ಗೆ ಕಾನೂನಿದೆ. ಒಬ್ಬ ಯೋಧನ ಕೊಡೋದಕ್ಕೆ ಕಾನೂನು ಅಡ್ಡಿ ಬರುತ್ತಾ ಸರ್? ಯಾವ ನ್ಯಾಯ ಸರ್ ಇದು? ಯಾವ ಸೀಮೆ ನ್ಯಾಯ ಸರ್? ಇದುವರೆಗೂ ನಾನು ಹೋಗದೆ ಇರೋಂಥ MLA ಇಲ್ಲ, ಹೋಗದೆ ಇರೋಂಥ ಮಿನಿಸ್ಟ್ರಿ ಇಲ್ಲ, ಹೋಗದೆ ಇರೋಂಥ MLA ಇಲ್ಲ. ಪ್ರಥಮವಾಗಿ ನಮ್ಮ 2004 MC ಸುಧಾಕರ್ ಅವರು ಶಾಸಕರಿದ್ರು, ಅವ್ರ ಹತ್ರ ಹೋದೆ. ಅವ್ರಿಗೆ ಹೇಳ್ಬಿಟ್ರು ಇಲ್ಲಿ ಜಮೀನೇ ಇಲ್ಲ ಅಂತ, ಅವ್ರಿಗೆ ಮಂದಟ್ ಮಾಡಿಬಿಟ್ರು. MC ಸುಧಾಕರ್ ಅವ್ರು ಫಸ್ಟ್ ಅವರೇ ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದು ಶ್ರೀನಿವಾಸಪುರಕ್ಕೆ. ಅದಾದ್ಮೇಲೆ ರಮೇಶ್ ಕುಮಾರ್ ಅವ್ರ ಹತ್ರ, ಆಗಿನ ಕೃಷಿ ಮಂತ್ರಿ ಶ್ರೀನಿವಾಸ್ ಗೌಡ್ರ ಹತ್ರ, MP ಅಂದಿನ ಮಾಜಿ ಪ್ರಧಾನಿ ದೇವೇಗೌಡರ ಹತ್ರ ಹೋಗಿ ದೇವೇಗೌಡರಿಂದ MP ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿಸಿ MP ಪ್ರಕಾಶ್ ಅವರಿಂದ DC ಪತ್ರ ಬರ್ಸಿದ್ದೀನಿ ಸರ್ ಅವಾಗಲೇ 2005ರಲ್ಲಿ. ಆದರೂ ಏನು ಕಾರ್ಯವಾಹಿ ಆಗಲಿಲ್ಲ ಸರ್. ಆಮೇಲೆ ಲಾಸ್ಟ್ ಟೈಮ್ MP ನಮ್ಮ MP ಮುನ್ಸ್ವಾಮಿ ಅವ್ರ ಹತ್ರ ಹೋಗಿದ್ದೀನಿ. ಈಗ ಪ್ರೆಸೆಂಟ್ MP ಮಲ್ಲೇಶ್ ಬಾಬು ಅವ್ರ ಹತ್ರ ಹೋಗಿದ್ದೀನಿ. ಮಲ್ಲೇಶ್ ಬಾಬು ಅವರು DC ಅವ್ರಿಗೆ ಪತ್ರ ಬರೆದಿದ್ದಾರೆ. DC ಅವರಿಂದ ಮತ್ತೆ ತಾಲೂಕು ಆಫೀಸ್ಗೆ ಬಂದಿದೆ ಸರ್. 2 ಬಾರಿ ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ದೀನಿ. 3 ಬಾರಿ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ದೀನಿ. ಇಲ್ಲಿಂದ ಕಾಲ್ನಡಿಗೆ ಹೋಗಿ ಫ್ರೀಡಮ್ ಪಾರ್ಕ್ವರೆಗೂ ಅಂದಿನ ಕಂದಾಯ ಸಚಿವರು R ಅಶೋಕ್ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ ಸರ್.
ಏನು ಯಾರಿಗೆ ಕೊಟ್ಟರು ಏನು ಪ್ರಯೋಜನ ಆಗಿಲ್ಲ ಸರ್. ಸರ್ ಮುಂದಿನ ಹೋರಾಟ ನನಗೆ ಈ ಒಂದು ಸರ್ಟಿಫಿಕೇಟ್ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಎದ್ದೇಳಲ್ಲ ಸರ್. ಇನ್ನು ದೇಶ ಕಾಯುವ ಯೋಧ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ. ಇಂತಹ ಸೈನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಇನ್ನಾದರೂ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಮಾಜಿ ಸೈನಿಕನಿಗೆ ಸೇರಬೇಕಾದ ಜಮೀನನ್ನ ಒದಗಿಸಿಕೊಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.